ಒಂದು ಸುಂದರ ಹಳ್ಳಿಯಲ್ಲಿ ಸೋಮಯ್ಯ ಅಂತ ಒಬ್ಬ ರೈತನಿದ್ದ. ಅವನ ತೋಟದಲ್ಲಿ ಎಲ್ಲಾ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಿದ್ದವು. ಆದರೆ ಅವನ ತೋಟದ ಮೂಲೆಯಲ್ಲಿ ಒಂದು ಚಿಕ್ಕ ಸಣ್ಣ ಗಿಡ ಇತ್ತು. ಅದು ಬೆಳೆಯುವುದೇ ಇಲ್ಲ. ಆದರೆ ಅದರ ಎಲೆಗಳು ತುಂಬಾ ಹಸುರಾಗಿ ತುಂಬಾ ಮುದ್ದಾಗಿರುತ್ತಿದ್ದವು. ಊರಿನ ಎಲ್ಲಾ ಜನರು ಆ ಗಿಡವನ್ನು ನೋಡಲು ಬರುತ್ತಿದ್ದರು. ಮಕ್ಕಳು ಅದರ ಬಳಿ ಆಡುತ್ತಿದ್ದರು. ಹಕ್ಕಿಗಳು ಅದರ ಮೇಲೆ ಕುಳಿತು ಹಾಡುತ್ತಿದ್ದವು. ಸೋಮಯ್ಯನಿಗೆ ಆ ಗಿಡದ ಮೇಲೆ ತುಂಬಾ ಪ್ರೀತಿ. ಒಂದು ದಿನ ಊರಿನ ದೊಡ್ಡ ಹಣಕಾಸು ವ್ಯಾಪಾರಿ ಬಂದ. ಅವನು ಆ ಗಿಡವನ್ನು ನೋಡಿ ಆಶ್ಚರ್ಯಪಟ್ಟು ಹೇಳಿದ, ಸೋಮಯ್ಯ, ಈ ಗಿಡದ ಬುಡದಲ್ಲಿ ಚಿನ್ನದ ಗಡ್ಡೆ ಇದೆ ಎಂದು ಕೇಳಿದ್ದೇನೆ. ನನಗೆ ಈ ಗಿಡ ಕೊಡು. ನಾನು ನಿನಗೆ 2 ಎಕರೆ ಭೂಮಿ ಮತ್ತು ಒಂದು ಹೊಸ ಟ್ರಾಕ್ಟರ್ ಕೊಡುತ್ತೇನೆ. ಸೋಮಯ್ಯ ಮೊದಲು ತಟ್ಟಿದ. ಆದರೆ ದುರಾಸೆ ಬಂದಿತು. ಇಷ್ಟು ದೊಡ್ಡ ಆಫರ್ ಬಿಟ್ಟರೆ ಮೂರ್ಖ ಅಂತ ಯೋಚಿಸಿ ಗಿಡವನ್ನು ಕೊಟ್ಟುಬಿಟ್ಟ. ವ್ಯಾಪಾರಿ ಗಿಡವನ್ನು ತೆಗೆದುಕೊಂಡು ಹೋದ. ಮನೆಗೆ ಬಂದು ಗಿಡವನ್ನು ಕಿತ್ತು ಬುಡವನ್ನು ತೋಡಿದ. ಆದರೆ ಅಲ್ಲಿ ಚಿನ್ನವೇನೂ ಇರಲಿಲ್ಲ. ಬದಲಿಗೆ ಒಂದು ಚಿಕ್ಕ ಕಾಗದದ ತುಂಡು ಇತ್ತು. ಅದರ ಮೇಲೆ ಬರೆದಿತ್ತು, ಪ್ರೀತಿ ಮತ್ತು ಸಂತೋಷ ಎಲ್ಲಿಗೂ ಕೊಂಡೊಯ್ಯಲು ಸಾಧ್ಯವಿಲ್ಲ. ವ್ಯಾಪಾರಿ ಕೋಪದಿಂದ ಗಿಡವನ್ನು ಎಸೆದು ಬಿಟ್ಟ. ಮರುದಿನ ಸೋಮಯ್ಯನ ತೋಟಕ್ಕೆ ಹೋದಾಗ ಅಲ್ಲಿ ಭಯಂಕರ ದೃಶ್ಯ. ಎಲ್ಲಾ ಬೆಳೆಗಳು ಬಾಡಿ ಹೋಗಿದ್ದವು. ಹೂವುಗಳು ಒಣಗಿ ಹೋಗಿದ್ದವು. ಹಕ್ಕಿಗಳು ಬಂದಿರಲಿಲ್ಲ. ತೋಟ ತುಂಬಾ ನಿರ್ಜನವಾಗಿತ್ತು. ಸೋಮಯ್ಯ ತುಂಬಾ ದುಃಖಿಸಿದ. ಆಗ ಅವನ ಮುದ್ದು ಮಗಳು ಬಂದು ಹೇಳಿದಳು, ಅಪ್ಪ, ನೀನು ಆ ಗಿಡವನ್ನು ನಿಜವಾಗಿ ಪ್ರೀತಿಸುತ್ತಿದ್ದೆ. ಅದು ನಮ್ಮ ತೋಟಕ್ಕೆ ಸಂತೋಷ ತರುತ್ತಿತ್ತು. ಆಗ ಸೋಮಯ್ಯಗೆ ತಿಳಿಯಿತು, ಹಣಕ್ಕಾಗಿ ಪ್ರೀತಿಯನ್ನು ಕೊಡಬಾರದು. ಅವನು ಆ ಎಸೆದ ಗಿಡವನ್ನು ಹುಡುಕಿ ತಂದು ಮತ್ತೆ ನೆಟ್ಟ. ನಿಧಾನವಾಗಿ ತೋಟ ಮತ್ತೆ ಹಸುರಾಯಿತು. ಹಕ್ಕಿಗಳು ಬಂದವು. ಮಕ್ಕಳು ಬಂದು ಆಡಲು ಆರಂಭಿಸಿದರು.